ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೆಂಕಟೇಶ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಚಿವರು ಇಲ್ಲಿ ಮಾತಾಡಿರುವಂತಹ ಹಲವು ವಿಚಾರಗಳನ್ನು ನೋಡ್ತಾ ಹೋಗೋದಾದ್ರೆ ದೆಹಲಿಗೆ ಹೋಗ್ತಾರೆ ಬರ್ತಾರೆ, ಅದರಲ್ಲಿ ವಿಶೇಷತೆ ಏನಿದೆ ಅಂತ ಹೇಳಿದ್ದಾರೆ. ಹೌದು, ರಾಜ್ಯದಲ್ಲಿ ಕುರ್ಚಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಆಂತರಿಕವಾಗಿ ಸಮಸ್ಯೆಗಳಿದ್ದಾವೆ, ಅವು ಬಹಿರಂಗವಾಗಿ ಗೊತ್ತಾಗ್ತಾ ಇದೆ. ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಹೋಗ್ತಾರೆ ಬರ್ತಾರೆ, ಅದರಲ್ಲಿ ವಿಶೇಷತೆ ಏನಿದೆ, ಪಕ್ಷದ ನಾಯಕರನ್ನ ಭೇಟಿ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ ಸಚಿವ ಕೆ ವೆಂಕಟೇಶ್ ಹೇಳಿದ್ದಾರೆ. ಚಾಮರಾಜನಗರದಲ್ಲಿ ಮಾತನಾಡಿದ ಸಚಿವರು ರಾಜಕೀಯವಾಗಿ ಹಾಗೂ ಪಕ್ಷದ ಬಗ್ಗೆ ಚರ್ಚೆ ಮಾಡ್ತಾರೆ. ರಾಹುಲ್ ಅವರ ತೀರ್ಮಾನಕ್ಕೆ ತಾವೆಲ್ಲರೂ ಕೂಡ ಬದ್ಧ ಅಂತ ಹೇಳಿದ್ದಾರೆ. ಅಲ್ಲಪ್ಪ, ಅದು ನಾವೇನು ಹೇಳೋದು ಈಗ, ಮೊನ್ನೆ ಮುಖ್ಯಮಂತ್ರಿ ಹೇಳಿದಾರಲ್ಲ, ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಕಾಯ್ತಾ ಇದ್ದೀವಿ. ಹೈಕಮಾಂಡ್ ತೀರ್ಮಾನ ಮಾಡ್ತಂಗೆ ಆಗುತ್ತೆ ಅಷ್ಟೇ. ಬಟ್ ACC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಲೋಕಲ್ ಆಗಿ ಸಮಸ್ಯೆ ಆಗಿದೆ, ಈ ಸ್ಥಳೀಯ ನಾಯಕರೇ ಕುತ್ಕೊಂಡು ಬಗೆಹರಿಸ್ಕೋಬೇಕು ಸಮಸ್ಯೆನ ಅಂತ. ಈಗ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ದಾರೆ ನಿಜ, ಬಟ್ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ಹೈಕಮಾಂಡ್ನವ್ರು ನಾನು ಮಾತಾಡಿದ್ದೀನಿ, ಅವರು ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ, ತನಕ ವೆಯ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೆಲಸ ಅಷ್ಟೇ. ಈಗ ಪಕ್ಷದ ಮುಖಂಡರುಗಳನ್ನ ಭೇಟಿ ಮಾಡೋದ್ರಲ್ಲಿ ವಿಶೇಷ ಏನಿದೆ ರೀ? ಅವ್ರು ನಮ್ಮ ಪಕ್ಷದ ಮುಖಂಡರವರು, ಏನು ರಾಹುಲ್ ಗಾಂಧಿಯವರು ನಮ್ಮ ವಿರೋಧ ಪಕ್ಷದ ನಾಯಕರು, ಏನು ನಮ್ಮ ಪಕ್ಷದ ಮುಖಂಡರು ಭೇಟಿ ಮಾಡ್ತಾರೆ, ರಾಜಕೀಯ ಚರ್ಚೆ ಮಾಡ್ತಾರೆ, ರಾಜ್ಯ ಸಮಸ್ಯೆಗಳಿದ್ದರೆ ಅಥವಾ ಏನಿದ್ರೆ ಪಕ್ಷದ ಬಗ್ಗೆ ಚರ್ಚೆ ಮಾಡ್ತಾರೆ. ಅದಕ್ಕೆ ವಿಶೇಷ ಏನಿದೆ ಅದರಲ್ಲಿ? ಈಗ ಅವರೇ ಹೇಳಿದಾರಲ್ಲ, ರಾಹುಲ್ ಗಾಂಧಿ ಅವ್ರು ಏನು ತೀರ್ಮಾನ ಮಾಡ್ದಾಗ ನಾವೆಲ್ಲ ಭದ್ರ ಆಯ್ತೀವಿ ಅಂತ. ಇನ್ನೇನಿದೆ ಹೇಳೋಕ್ಕೆ? ನೀವೇ ಅರ್ಧ ಸೃಷ್ಟಿ ಮಾಡ್ತಾ ಇದ್ದೀರಪ್ಪ ಎಲ್ಲ. ನಿಮ್ಮ ಪಕ್ಷದವರೇ ಈಗ ಸಚಿವರಾಗಿರ್ಬೋದು, ಡಿನ್ನರ್ ಮೀಟಿಂಗ್ ಆಗಿರ್ಬೋದು, ಪದೇ ಪದೇ ನಡೀತಾ ಇದೆ. ಒಂದ್ ಕಡೆ DKಶಿ ಬಣ, ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಬಣ, CM ಬಣ. ಆ ಥರ ಏನಿಲ್ಲ. ಈಗ ನಾವು ಬೆಳಗಾಮಲ್ಲಿ ಎಲ್ಲರೂ ಇಲ್ಲಿ ಹೊರಗಡೆಯಿಂದ ಬಂದಿರತಕ್ಕಂಥ ಶಾಸಕರುಗಳು, ವಿಶೇಷವಾಗಿ ಆ ಲೋಕಲ್ ಆಗಿರ್ತಕ್ಕಂಥ ಮಂತ್ರಿಗಳು, ಬೇರೆ ಬೇರೆಯವರು ಮತ್ತು MLA ಲೋಕಲ್ MLA ಇರ್ತಾರೆ, ಅವರೆಲ್ಲ ಕರೆದು ಸ್ನೇಹಿತರು ಇರ್ತಾರಲ್ಲ, ಅವ್ರನ್ನ ಕರೆದು ಬಿಟ್ಟು ಹಾಕ್ತಾರೆ ಅಷ್ಟೇ. ಅದು ವಿಶೇಷ. ನಾನು ಕರೆದಿದ್ರು ನಮ್ಮ ಲೋಕಲ್ MLA ಅವ್ರು. ನಾವು ಹೋಗಿದ್ರು ಅಲ್ಲಲ್ಲ, ಸುಮ್ಮನೆ ಯಾಕೆ ಹೋಗಿ ಊಟ ಮಾಡ್ಕೊಂಡ್ಬಂದೆ ಅಷ್ಟೇ. ರಾಜಕೀಯ ಸಭೆ ಅಲ್ಲ ಅದು, ಆ ರೀತಿ ಅಷ್ಟೇ. ಏನು ಅದ್ರ ವಿಶೇಷ ಡೆಲ್ಲಿಗೆ ಹೋಗಿ ಬರೋದು ಅಲ್ಲಪ್ಪ, ಅದು ನಾವೇನು ಹೇಳೋದು ಈಗ, ಮೊನ್ನೆ ಮುಖ್ಯಮಂತ್ರಿ ಹೇಳಿದಾರಲ್ಲ, ಹೈಕಮಾಂಡ್ ತೀರ್ಮಾನಕ್ಕೆ